ಸುಜಾತಾ ಭಟ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು. ಎಸ್ಐಟಿಯಿಂದ ಸುಜಾತಾ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಎಸ್ಐಟಿಯಿಂದ ಸುಜಾತಾ ಅರೆಸ್ಟ್ ಆಗಬಹುದಾದಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಿದ್ದು, ಸುಳ್ಳು ದೂರು ಆರೋಪದ ಬೆನ್ನಲ್ಲೇ ಬಂಧನ ಸಾಧ್ಯತೆ ಇದೆ. ಅನನ್ಯ ಭಟ್ ಕೇಸ್ನಲ್ಲಿ ಸುಳ್ಳು ದೂರು ಆರೋಪದ ಹಿನ್ನೆಲೆಯಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿ ಆರೋಪದಲ್ಲಿ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆ ದಟ್ಟವಾಗಿದೆ. ನಿನ್ನೆ ವಿಚಾರಣೆಯಲ್ಲಿ ಸುಜಾತಾ ಭಟ್ ತಪ್ಪನ್ನ ಒಪ್ಪಿಕೊಂಡಿದ್ರು. ಎಲ್ಲವೂ ಕೂಡ ಸುಳ್ಳು ಅಂತ ಆಕೆಯೇ ಒಪ್ಪಿಕೊಂಡಿದ್ರು. ಅನನ್ಯ ಎಂಬ ಮಗಳೇ ಇರಲಿಲ್ಲ ಅಂತ ಸುಜಾತಾ ಹೇಳಿದ್ರಿಂದಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸುಜಾತಾ ಭಟ್ನನ್ನ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಎಸ್ಐಟಿಯಿಂದ ನಿರಂತರವಾಗಿ ಆಕೆಯನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಯಿತು. ಒಂದೆರಡು ದಿನಗಳ ಕಾಲ ಯಾವುದೇ ರೀತಿ ಆಕೆ ಮಾತನಾಡಿರಲಿಲ್ಲ, ಕೇವಲ ಅಳ್ತಾ ಅಷ್ಟೇ ಕೂತಿದ್ರು ಅಂತ ಹೇಳಲಾಗ್ತಿದ್ದು. ನಂತರದಲ್ಲಿ ಆಕೆ ಮಾತನಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳೊಂದಿಗೆ. ಎಲ್ಲಾ ವಿಚಾರಗಳು ಏನೆಲ್ಲ ಆಗಿದೆ, ಅನನ್ಯ ಅನ್ನುವಂತಹ ಮಗಳು ಇದ್ಲಾ, ಈ ರೀತಿಯಾಗಿ ಸುಳ್ಳು ಹೇಳೋದಕ್ಕೆ ಏನ್ ಕಾರಣ, ಯಾರ ಒತ್ತಡದ ಮೇರೆಗೆ ಈಕೆ ಸುಳ್ಳನ್ನ ಹೇಳಲು, ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾಗಿ ಎಸ್ಐಟಿ ವಿಚಾರಣೆ ವೇಳೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ರು. ತನಿಖಾಧಿಕಾರಿಗಳ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಿರುವಂತಹ ಸುಜಾತಾ ಜಮೀನು ವಿವಾದದ ಬಗ್ಗೆ ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ. ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಸುಜಾತಾ ಕಣ್ಣೀರು ಹಾಕಿದ್ದಾರೆ. ಕುಟುಂಬ ಕಲಹ ಹಾಗೆ ಮನಸ್ತಾಪಗಳ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಯಿತು. ದಾಖಲೆಯನ್ನ ಕೇಳಿದಕ್ಕೆ ಸುಸ್ತಾಗಿದ್ದಾರೆ ಸುಜಾತಾ ಭಟ್. ಪೆಚ್ಚು ಮೋರೆ ಹಾಕಿ ಕುಳಿತಿರುವಂತಹ ಸುಜಾತಾ ಭಟ್, ಏನೇನಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲವನ್ನ ನಾನು ಎಸ್ಐಟಿಗೆ ಸಬ್ಮಿಟ್ ಮಾಡ್ತೀನಿ, ಇದನ್ನು ನಿಮ್ಗೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಿದ್ರು ಸುಜಾತಾ ಭಟ್. ನಂತರದಲ್ಲಿ ಈಗ ಅಳ್ತಾ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾರೆ. ಅನನ್ಯ ಭಟ್ ಧರ್ಮಸ್ಥಳಕ್ಕೆ ತೆರಳಿದಾಗ ನಾಪತ್ತೆ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಸುಜಾತಾರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಜಮೀನಿನ ತಗಾದೆ ಬಗ್ಗೆ ಎಸ್ಐಟಿಯಿಂದ ಸುಜಾತಾ ಭಟ್ ವಿಚಾರಣೆಯಾಗಿದ್ದು, ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದವರು ಜಮೀನಿನ ವಿಚಾರದಲ್ಲಿ ಮೋಸ ಮಾಡಿದರು, ಈ ಬಗ್ಗೆ ಆರೋಪ ಮಾಡಿದಂತ ದೂರುದಾರೆ ಸುಜಾತಾ ಭಟ್ ಹೇಳಿದ್ದಾರೆ. ಇನ್ನು ಕೌಟುಂಬಿಕ ಕಲಹ ಹಾಗೆ ಮನಸ್ತಾಪಗಳ ಬಗ್ಗೆ ಕೂಡ ಪಿಎಸ್ಐ ಗುಣಪಾಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಜಾತಾ ಭಟ್ ಕುಟುಂಬದ ಕಥೆ ಹಾಗೆ ದೂರು ಆರೋಪವನ್ನ ಕೇಳಿ ಎಸ್ಐಟಿಯ ಸುಸ್ತಾಗಿ ಹೋಗಿದೆ. ಯಾಕಂದ್ರೆ ಸುಜಾತಾ ಭಟ್ ಬಳಿ ಸೂಕ್ತ ದಾಖಲೆಗಳನ್ನ ಈಗ ಕೇಳ್ತಾ ಇದ್ದಾರೆ ಅಧಿಕಾರಿಗಳು, ತನಿಖಾಧಿಕಾರಿಗಳು. ಆದರೆ ಯಾವುದೇ ದಾಖಲೆ ಇಲ್ಲದೆ ಆಕೆ ಪೆಚ್ಚು ಮೋರೆಯನ್ನ ಹಾಕಿ ಕುಳಿತಿದ್ದಾರೆ ಅಂತ ಹೇಳಲಾಗ್ತಾರೆ. ಇನ್ನು ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಮೇಲೆ ಸುಜಾತಾ ಕೋಪಗೊಂಡು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾರೆ. ಇನ್ನು ಜಮೀನು ಬೇಕಿತ್ತು ಆಕೆಗೆ ಎನ್ನುವಂತಹ ವಿಚಾರ, ಇನ್ನು ಜಮೀನು ವಿಚಾರವಾಗಿ ವ್ಯಾಜ್ಯವಿತ್ತು, ಕುಟುಂಬದಸ್ಥಿಗೆ ಮನಸ್ತಾಪಗಳು ಕೂಡ ಇತ್ತು. ಸೊ ಆ ಜಮೀನಿನ ವಿಚಾರವಾಗಿ ಏನಾದರೂ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಥೆಯನ್ನೇನಾದರೂ ಹೆಣೆದ್ರ ಸುಜಾತಾ ಭಟ್ ಅನ್ನುವಂಥ ಸಂಶಯಗಳು ಮೂಡಿತು. ಹಾಗಾಗಿ ಹಲವು ಆಯಾಮಗಳಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನು ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಸುಜಾತಾ ಭಟ್ ಕೇಸ್ ಒಂದು ತನಿಖಾ ಹಂತದಲ್ಲಿ ಈಗ ಎಸ್ಐಟಿ ಹಲವು ಆಯಾಮಗಳಲ್ಲೂ ಕೂಡ ಪ್ರಶ್ನೆನ ಆಕೆ ಹತ್ರ ಕೇಳಿರುವಂಥದ್ದು. ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆ ಎಷ್ಟಿದೆ? ಇನ್ ಕೇಸ್ ಬಂಧನಕ್ಕೆ ಒಳಪಡಿಸಿದ್ದೇ ಆದರೆ ಯಾವ್ಯಾವ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು? ಸದ್ಯದ ಬೆಳವಣಿಗೆಗಳು ಏನಾಗಿದೆ ಕೇಸ್ಗೆ ಸಂಬಂಧಪಟ್ಟಂತೆ? ಶಕುಂತಲಾ, ಕಳೆದ 3 ದಿವಸಗಳಿಂದ ಈ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರಿಯಾಗಿರ್ತಕ್ಕಂಥ ಸುಜಾತಾ ಭಟ್ ಅವರ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ದೂರನ್ನು ವಾಪಸ್ ಪಡೆಯುವುದಾಗಿ ಸುಜಾತಾ ಭಟ್ ಅವರು ಹೇಳ್ತಾ ಇದ್ರು. ಆದರೆ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ತಾನು ಸುಳ್ಳು ದೂರು ಹೇಳಿರೋದಾಗಿ ಒಪ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಪ್ರಮುಖವಾಗಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಸುಳ್ಳು ದೂರನ್ನು ನೀಡಿ ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸಿರ್ತಕ್ಕಂಥದ್ದು. ಸೊ ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಜಾತಾ ಭಟ್ ಅವರನ್ನು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಸುಜಾತಾ ಭಟ್ ಅವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅನನ್ಯ ಭಟ್ ಅಂತವರು ಇಲ್ಲ ಎನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ಪಾತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಂಬುದು ಎಸ್ಐಟಿ ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ಸುಜಾತಾ ಭಟ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಜಮೀನಿನ ವ್ಯಾಜ್ಯ ಇತ್ತು. ಸೊ ಇದಕ್ಕಾಗಿ ಈ ಒಂದು ಕಥೆಯನ್ನು ಹೆಣೆದ್ರು ಅಂತೇಳಿ ಈಗ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಜಾತಾ ಭಟ್ ಅವರ ಅಜ್ಜ ಅನಂತ ಭಟ್ ಎನ್ನುವಂಥವರು ಉಡುಪಿಯ ಪರೀಕದಲ್ಲಿ ಒಂದು ಜಮೀನನ್ನು ಅವರು ಹೊಂದಿರ್ತಾರೆ. ಸೊ ಅವರಿಗೆ ಒಟ್ಟು 9 ಜನ ಮಕ್ಕಳಿರ್ತಾರೆ. ಸೊ ಆ 9 ಜನ ಮಕ್ಕಳಲ್ಲಿ ಸುಜಾತಾ ಭಟ್ ಅವರ ತಂದೆಯು ಕೂಡ ಗುರುರಾಜ್ ಭಟ್ ಅವರು ಕೂಡ ಇರ್ತಾರೆ. ಆ ಸುಮಾರು 3.5 ಎಕರೆ ಜಮೀನು ಇರುತ್ತೆ. ಸೊ ಆ 3.5 ಎಕರೆ ಜಮೀನು ಅದಾದ ಬಳಿಕ ಅವರ ಸುಜಾತಾ ಭಟ್ ಯಾರಿದ್ದಾರೆ ಅವರ ಚಿಕ್ಕಪ್ಪ ನಾರಾಯಣ ಎಂಬವರು ಅದನ್ನು ಹಣ ಕೊಟ್ಟು ಎಲ್ಲ ಮಕ್ಕಳಿಂದ ಎಲ್ಲ ಸಹೋದರರಿಂದಲೂ ಕೂಡ ಅದನ್ನು ಖರೀದಿಸ್ತಾರೆ. ಅದಾದ ಬಳಿಕ ಆ ಜಮೀನನ್ನು ಧರ್ಮಸ್ಥಳ ಏನು ಕ್ಷೇತ್ರಕ್ಕೆ ಅದನ್ನು ಕೊಡ್ತಾರೆ. ಸೊ ಒಂದಿಷ್ಟು ಹಣವನ್ನು ಪಡ್ಕೊಂಡು ಅದನ್ನು ವಾಪಸ್ ಮಾಡಿರ್ತಾರೆ. ಅದಾದ ಬಳಿಕ
ಸುಜಾತ ಭಟ್ ಅವರು ತನಗೆ ಆ ಜಮೀನಲ್ಲಿ ಪಾಲು ಸಿಕ್ಕಿಲ್ಲ ಎನ್ನುವಂತ ಆರೋಪವನ್ನು ಮಾಡ್ತಾರೆ. ಅದಾದ ಬಳಿಕ ಒಂದಷ್ಟು ವರ್ಷದ ಹಿಂದೆ ಈ ಜಮೀನಿಗಾಗಿ ಧರ್ಮಸ್ಥಳದವರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಅದಾದ ಬಳಿಕ ಜಮೀನು ಸಿಗದೇ ಇದ್ದಾಗ ಈ ಒಂದು ಕಥೆಯನ್ನು ಹೆಣೆದ್ರು ಎನ್ನುವಂತ ಆರೋಪ ಕೂಡ ಇದೆ. ಸೊ SIT ಅಧಿಕಾರಿಗಳ ತನಿಖೆಯಲ್ಲೂ ಕೂಡ ಇದು ಕಂಡು ಬಂದಿರತಕ್ಕಂಥದ್ದು. ಸುಜಾತ ಭಟ್ ಅವರ ಏನು ವೃಕ್ಷ ಏನಿದೆ ಅದರ ಸಂಪೂರ್ಣ ಅಧ್ಯಯನವನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ಯಾರಿಂದ ಜಮೀನು ಬಂತು, ಯಾರಿಗೆ ಹೋಯ್ತು, ಹೇಗೆ ಹೋಯ್ತು, ಯಾರಿಗೆ ಪಾಲು ಸಿಗಬೇಕಾಗಿತ್ತು, ಮತ್ತು ಸುಜಾತ ಭಟ್ ಅವರು ಈ ಕತೆ ಹೆಣೆಯೋದಕ್ಕೆ ಏನ್ ರೀಸನ್, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಿದ್ರು. ಸೊ ಈಗ ಒಂದು ಹಂತಕ್ಕೆ ತನಿಖೆ ಬಂದಿರತಕ್ಕಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಅವರು ಒಂದಿಷ್ಟು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅನನ್ಯ ಭಟ್ ಎನ್ನುವಂತಹ ಮಗಳಿದ್ರು, ಆಕೆ ಮಣಿಪಾಲದಲ್ಲಿ MBBS ಪದವಿಯನ್ನು ವ್ಯಾಸಂಗ ಮಾಡ್ತಿದ್ರು. ಆಕೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆ ಆದ್ರು. ಅದಾದ ಬಳಿಕ ಆಕೆಯ ಫೋಟೋ ಏನಾದ್ರು ಇದೆಯಾ, ಅವರ ಅನನ್ಯ ಭಟ್ ಇದ್ಲು ಎಂಬುದಕ್ಕೆ ಏನಾದ್ರು ದಾಖಲೆ ಕೊಡಿ ಅಂತ ಕೇಳಿದಾಗ ಯಾರ್ದೋ ಒಂದು ಫೋಟೋವನ್ನು, ವಸಂತಿ ಎಂಬವರ ಫೋಟೋವನ್ನು ತೋರಿಸಿ ಇದೇ ಒಂದು ಅನನ್ಯ ಭಟ್ ಎಂಬವರ ಫೋಟೋ ಅಂತ ಹೇಳಿ ತೋರಿಸಿದ್ರು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ತನಿಖೆಯ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಸುಜಾತ ಭಟ್ ಅವರು ಮಾಡಿದ್ರು. ಹೀಗಾಗಿ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸುಜಾತ ಭಟ್ ಅವರನ್ನು ಬಂಧಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸತಕ್ಕಂಥದ್ದು. ಧನ್ಯವಾದ ಅಶೋಕ್, ತಮ್ಮ ಅಪ್ಡೇಟ್ಸ್ಗಾಗಿ.